ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ನೀವು ಆಲ್ರೆಡಿ ನೋಡಿರ್ಬೋದು ಅಂತ ಹೇಳಿದ್ರೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಒಂದು ಹೆಸರು ಹರಿದಾಡ್ತಿದೆ. ಸೊ ಯಾರು ಈ ಸೀಸನ್ ವಿನ್ನರ್ ಅಂತ ಹೇಳಿ. ಸೊ ಯಾರಾದ್ರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಇಲ್ಲಿ ನಾವು ನೋಡ್ಬೇಕಾದ ವಿಚಾರ ಸೀಸನ್ 12 ವಿನ್ನರ್ ಯಾರು ಅಂತ ಹೇಳಿ ಲೀಕ್ ಆಗಿದೆ ಅಂತ ಹೇಳಿ ತುಂಬಾ ಪೇಜ್ ಅವರೆಲ್ಲ ಹಾಕ್ತಿದ್ದಾರೆ. ಸೊ ಇಲ್ಲಿ ವಿಚಾರ ನೋಡ್ಬೇಕಾಗಿರೋದು ಇದು ಸತ್ಯ ಆಗಿರ್ಬೋದು ಅಥವಾ ಸುಳ್ಳು ಸಹ ಆಗಿರ್ಬೋದು. ಸೊ ಇಲ್ಲಿ ನಾವು ಯಾರೆಲ್ಲ ವಿನ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ ಇದು ಯಾರು ಹೇಳಿ ರಕ್ಷಿತಾ ಅವರಿಗೆ ತುಂಬಾನೇ ಫ್ಯಾನ್ಸ್ ಇದ್ದಾರೆ. ಸೊ ಈಗ ಈ ಲಾಸ್ಟ್ ವಾರದಲ್ಲಿ ಒಂದು ಚೂರು ಮಾಡಿಕೊಂಡ ಎಡವೆಟ್ಟಿಂದಾಗಿ ರಕ್ಷಿತಾ ಅವರು ತುಂಬಾ ಜನ ಸ್ವಲ್ಪ ಜನ ಹೋಗಿದ್ದಾರೆ. ರಕ್ಷಿತನ್ ಫ್ಯಾನ್ಸ್ ಅಲ್ಲ, ರಕ್ಷಿತನಿಗೆ ರೀಸೆಂಟ್ ಆಗಿ ಬಂದವರೆಲ್ಲ ಹೋಗಿದ್ದಾರೆ ನೆಗೆಟಿವ್ ಕಮೆಂಟ್ ಎಲ್ಲ ಮಾಡಿಕೊಂಡು. ಸೊ ಇನ್ನ ಸ್ಟಾರ್ಟಿಂಗ್ ಇಂದನೂ ಇಷ್ಟಪಡ್ಕೊಂಡು ಬರುವ ಏಕೈಕ ವ್ಯಕ್ತಿ ಯಾರಂತ ಹೇಳಿದ್ರೆ ಅದು ಗಿಲ್ಲಿಗೆ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಫ್ಯಾನ್ಸ್ ಇದ್ರು ನೋಡಿ, ಅವರು ಇವತ್ತುವರೆಗೂ ಗಿಲ್ಲಿಯನ್ನು ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ಕಾಮಿಡಿ ಬಿಟ್ಟು ಬೇರೆ ಏನು ಮಾತಾಡಿಲ್ಲ ಅಂತ ಹೇಳಿದ್ರೆ, ಒಂದು ಅವರ ಬೇರೆ ಎಮೋಷನ್ ತೋರಿಸಿಲ್ಲ, ಒಂದು ಸಿಟ್ಟು ತೋರಿಸಿಲ್ಲ, ಒಂದು ಕೂಗು ಅಳಿಲಿಲ್ಲ, ಒಂದು ಬೇರೆ ಏನು ತೋರಿಸಿಲ್ಲ, ಬರೀ ಕಾಮಿಡಿ ಎಲ್ಲ ಮಾಡಿಕೊಂಡು ಬಂದದ್ದು. ಬಿಗ್ ಬಾಸ್ನ ಮನೆಯಲ್ಲಿದ್ದ ವ್ಯಕ್ತಿಗಳಿಗೆ ಗೊತ್ತುಂಟು ಗಿಲ್ಲಿ ಹೇಗೆ ಅಂತ ಹೇಳಿ. ತುಂಬಾ ಜನ ಆಚೆ ಬಂದವರೆಲ್ಲ ಹೇಳಿದ್ರು ಗಿಲ್ಲಿ ಅವರು ತುಂಬಾ ನಮಗೆ ಪರ್ಸನಲ್ ಟಾರ್ಗೆಟ್ ಮಾಡಿದ್ದಾರೆ ಹಾಗೆ ಹೇಗೆ ಅಂತೇಳಿ. ಬಟ್ ನೋಡುವ ವೀಕ್ಷಕರಿಗೆ ನಾವು ನೋಡುದು 1 ಗಂಟೆ ಎಪಿಸೋಡ್, ಹಾಗಾಗಿ ನಮಗೆ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾತ್ರ ಕಟ್ ಮಾಡಿ ಹಾಕ್ತಾರೆ. ಸೊ ಹಾಗೆ ನಮಗೆ ನೋಡುವಾಗ ತುಂಬಾ ಇಷ್ಟ ಅನಿಸ್ತದೆ. ಸೊ ಹಾಗಾಗಿ ಯಾರಿಂದ ಸ್ಟಾರ್ಟಿಂಗ್ ನೋಡ್ಕೊಂಡು ಬಂದಿದ್ದಾರೆ, ಸೊ ಅವರಿಗೆ ಗಿಲ್ಲಿಯವರನ್ನು ತುಂಬಾನೇ ಇಷ್ಟಪಡ್ತಾರೆ. ಸೊ ಹೈಯೆಸ್ಟ್ ಫ್ಯಾನ್ಸ್ ಇದೆ ಗಿಲ್ಲಿಗೆ, ಅದು ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ಫ್ಯಾನ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ನೀವು ನೋಡೋದಾದ್ರೂ ಅಶ್ವಿನಿ, ಈ ಒಂದು ಹೆಸರು ಭಾರಿ ವೈರಲ್ ಆಗ್ತಿದೆ ಅಂತ ಹೇಳಿದ್ರೆ. ಈ ಸೀಸನ್ ವಿನ್ನರ್ ಅಶ್ವಿನಿ, ಈ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಪುರುಷ ವ್ಯಕ್ತಿಯ ವಿನ್ ಆಗಲ್ಲ ಅಂತ ಹೇಳಿ ಒಂದು ಸ್ವಾಮೀಜಿ ಸಹ ಹೇಳಿದ್ರು, ಮತ್ತೆ ತುಂಬಾ ಪೇಜಲ್ಲಿ ಸಾಕಿದ್ದಾರೆ. ಈ ಸೀಸನ್ ಅಲ್ಲಿ ವಿನ್ ಆಗೋದು ಲೇಡಿ ಅಂತೆ. ಬಟ್ ಅದು ಹೆಸರು ಸಹ ಅಶ್ವಿನಿ ಅಂತ ಓಡ್ತಿದೆ. ಇದು ಬೇಕಂತಾನೆ ಮಾಡಿದ್ದು, ಯಾಕೆಂತ ಹೇಳಿದ್ರೆ ಅಶ್ವಿನಿ ಅವರು ವಿನ್ ಆಗುವ ಚಾನ್ಸಸ್ ಭಾರಿ ಕಡಿಮೆ ಇದೆ. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗ್ ಒಂದು 50 ದಿನ ಅಶ್ವಿನಿ ಅವ್ರದ್ದು ಆಟ ಎಲ್ಲ ನೋಡಿದವರಿಗೆ ಅಶ್ವಿನಿ ಅವರನ್ನ ಅಷ್ಟು ಇಷ್ಟ ಆಗಲ್ಲ. ಅದಾದ ಬಳಿಕ ಗೇಮಲ್ಲೆಲ್ಲ ಚೇಂಜ್ ಮಾಡ್ಕೊಂಡ್ರು. ಎಷ್ಟೇ ಚೇಂಜ್ ಮಾಡ್ಕೊಂಡು ಫ್ಯಾನ್ ಬೇಸ್ ಅಂತ ಇಲ್ಲ. ಈಗ ನೋಡಿ ಗಿಲ್ಲಿಗೆ ಒಂದು ಫ್ಯಾನ್ಸ್ ಅಂತ ಇದ್ದಾರೆ, ಫ್ಯಾನ್ ಬೇಸ್ ಅಂತ ಇದೆ. ಇನ್ನು ರಕ್ಷಿತನಿಗೆ ಒಂದು ಅವರದ್ದು ಸಪರೇಟ್ ಫ್ಯಾನ್ಸ್. ಇವಾಗ ರೀಸೆಂಟ್ ಆಗಿ ಧ್ರುವಂತದ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದೆ. ಸೊ ಹಾಗಿದ್ದಾರೆ. ಹಾಗೆ ನೋಡುವಾಗ ಅಶ್ವಿನಿ ಅವರನ್ನು ವಿನ್ ಮಾಡುವ ಚಾನ್ಸಸ್ ಇಲ್ಲ. ಬಟ್ ಇದೊಂದು ಹೆಸರು ಆಲ್ರೆಡಿ ಈ ಸೀಸನ್ ವಿನ್ನರ್ ಅಶ್ವಿನಿ ಅಂತ ಇದರಲ್ಲಿ ಆಗಿದೆ, ಲೀಕ್ ಆಗಿದೆ. ನೀವು ಎಷ್ಟೇ ಇದು ಮಾಡಿದ್ರು ಅವರೇ ವಿನ್ನರ್ ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಬಟ್ ನಮಗೆ ನೋಡಬೇಕಾದ ಒಂದು ವೀಕ್ಷಕರಿಗೆ ಅಥವಾ ಒಂದು ಬಿಗ್ ಬಾಸ್ ನೋಡುವ ಎಲ್ಲ ಪ್ರೇಕ್ಷಕರಿಗೆ ಏನನ್ಸ್ತದೆ ಅಂತ ಹೇಳಿದ್ರೆ, ಈ ಸೀಸನ್ ಈಗ 90%, ಈಗ ಒಂದು 80% ಅಲ್ಲ, ಒಂದು 70% ಜನ ಈ ಸೀಸನ್ ವಿನ್ನರ್ ಗಿಲ್ಲಿ ಅಂತಾನೆ ಹೇಳ್ತಾರೆ. ಇನ್ನು 30% ಜನ ರಕ್ಷಿತಾ ಅಂತ ಹೇಳ್ತಾರೆ. ಅವರವರ ಫ್ಯಾನ್ಸಿಗೆ ಇನ್ನು ಕೆಲವು ಜನ ಧ್ರುವಂಸ ವಿನ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಸೊ ಅವರವರ ಫ್ಯಾನ್ಸಿಗೆ ಅವರು ಯಾರು ಫೇವರೇಟ್ ಇರ್ತಾರೆ ಅವರೇ ವಿನ್ನರ್ ಅಂತ ಹೇಳ್ತಾರೆ. ಬಟ್ ಓವರ್ ಆಲ್ ನೋಡುವುದಾದ್ರೆ, ಫಸ್ಟಿಂದ ಇಲ್ಲಿವರೆಗೆ ನೋಡೋದಾದ್ರೆ 2 ಜನ ವ್ಯಕ್ತಿಗಳ ಮಧ್ಯೆ ಹೈಯೆಸ್ಟ್ ಕಾಂಪಿಟೇಷನ್, ಒಂದು ರಕ್ಷಿತಾ, ಇನ್ನೊಂದು ಗಿಲ್ಲಿ. ಇವರಿಬ್ಬರ ಮಧ್ಯೆ ಮಾತ್ರ ಅಂತ ಹೇಳಿದ್ರೆ ಫ್ಯಾನ್ಸ್ ಕ್ರಿಯೇಟ್ ಆಗಿ ಹೈಯೆಸ್ಟ್ ಕಾಂಪಿಟೇಷನ್ ಇರುವ ಇಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ ಗಿಲ್ಲಿ ಹಾಗೂ ರಕ್ಷಿತಾ. ವೋಟಿಂಗ್ ಪ್ರಕಾರ, ಇಲ್ಲಿ ತನಕ ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಇವರಿಬ್ಬರು ಟಾಪ್ 2 ಬರಬೇಕು ಅಂತ ಹೇಳಿದ್ರೆ ವೋಟಿಂಗ್ ಪ್ರಕಾರ. ಬಟ್ ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಸೊ ಇವತ್ತು ಈ ಸೀಸನ್ ವಿನ್ ಆಗುವ ಜಾಸ್ತಿ ಸಾಧ್ಯತೆ ಇರೋದು ಗಿಲ್ಲಿ ಅವರಿಗೆ. ಇನ್ನು ಏನಾಗ್ತದೆ ನೋಡುವ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಯಾರಾದರೂ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಅಂತ ಹೇಳಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.